ಆನೇಕಲ್ ತಾಲೂಕು ಕಸಬಾ ಹೋಬಳಿಯ ಮರಸೂರು ಅಗ್ರಹಾರ ಗ್ರಾಮದಿಂದ ಕಂಬಳಿಪುರ ಗ್ರಾಮಕ್ಕೆ ಹೋಗುವ ಕಾಲುದಾರಿ ಸರ್ವೆ ನಂಬರ್ 16, 17, 18 ಮತ್ತು 14 ಮೂಲಕ ಹಾದು ಹೋಗಿದ್ದು, ಕಾಲುದಾರಿಯು ಒತ್ತುವರಿಯಾಗಿರುವ ಬಗ್ಗೆ ಚಂದ್ರಶೇಖರ್ ರೆಡ್ಡಿರವರು ಎಂಬುವರು ದೂರು ಸಲ್ಲಿಸಿದ್ದು, ಭೂಮಾಪಕರು ಒತ್ತುವರಿ ಜಾಗವನ್ನು ಗುರುತಿಸಿ ಒತ್ತುವರಿ ನಕ್ಷೆಯನ್ನು ತಯಾರಿಸಿದ್ದು, ಅದರಂತೆ ಸದರಿ ಒತ್ತುವರಿ ಜಾಗವನ್ನು ತೆರವುಗೊಳಿಸಲು ಆನೇಕಲ್ ತಹಶೀಲ್ದಾರ್ ರವರು ದಿನಾಂಕ 8/11/2024 ನಿಗದಿಪಡಿಸಿರುತ್ತಾರೆ. ಆದರೆ ಕಾರಣಾಂತರಗಳಿಂದ ತೆರವು ಕಾರ್ಯಾಚರಣೆ ಮುಂದೂಡಲಾಗಿತ್ತು. ಇಂದು ಅಂದರೆ 15/4/2024 ಒತ್ತುವರಿ ಜಾಗವನ್ನು ತೆರವುಗೊಳಿಸಲು ಇಲಾಖೆ ಅಧಿಕಾರಿಗಳು ಮುಂದಾದರು. ಆದರೆ ಮತ್ತೆ ಕೆಲವು ತಾಂತ್ರಿಕ ಕಾರಣ ಹೇಳಿ ಅಧಿಕಾರಿಗಳು ತೆರವು ಕಾರ್ಯಾಚರಣೆಯನ್ನು ಅರ್ಧಕ್ಕೆ ಸ್ಥಗಿತಗೊಳಿಸಿ ಇನ್ನೊಂದು ದಿನ ತೆರವು ಕಾರ್ಯಾಚರಣೆ ಮಾಡೋಣ ಎಂದು ಹೇಳಿ ಅಲ್ಲಿಂದ ಅಧಿಕಾರಿಗಳು ಹೊರಟು ಹೋದ ದೃಶ್ಯ ಕಂಡುಬಂತು. ಇನ್ನು ಈ ವೇಳೆ ಸ್ಥಳೀಯ ನಿವಾಸಿ ಚಂದ್ರಶೇಖರ್ ರೆಡ್ಡಿರವರು ಮಾತನಾಡಿ, ಕಳೆದ 8 ವರ್ಷಗಳಿಂದ ದಾರಿ ಇಲ್ಲದೆ ರೈತರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುತ್ತಿದ್ದೇವೆ. ಮರಸೂರು ಅಗ್ರಹಾರ ಗ್ರಾಮದಿಂದ ಕಂಬಳಿಪುರ ಗ್ರಾಮಕ್ಕೆ ಹೋಗುವ ಕಾಲುದಾರಿಯು ಸಂಪೂರ್ಣವಾಗಿ ಒತ್ತುವರಿಯಾಗಿದ್ದು, ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಕಳೆದ 8 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದೇವೆ. ಆದರೂ ಕೆಲವು ಬಲಾಢ್ಯರು ರಾಜಕೀಯ ಪ್ರಭಾವವನ್ನು ಬಳಸಿ ಒತ್ತುವರಿ ಜಾಗವನ್ನು ತೆರವು ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ. ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ರವರು ಇತ್ತ ಕಡೆ ಗಮನ ಹರಿಸಿ ನೊಂದ ರೈತರಿಗೆ ನ್ಯಾಯ ಕೊಡಿಸಿ ಎಂದು ಚಂದ್ರಶೇಖರ್ ರೆಡ್ಡಿರವರು ಮನವಿ ಮಾಡಿದರು.
ರಾಮೂರ್ತಿ ಯಾರೇನು ಕಾಲ್ದಾರಿ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮಗೇನಂದರೆ ಎಮರ್ಜೆನ್ಸಿ ಕರ್ಕೊಂಬಂದಾಗ ಈ ಸಮಸ್ಯೆ ಆಗ್ತದೆ. ನಮಗೆ ಮಾಹಿತಿ ಗೊತ್ತಿರಲ್ಲ. ಏನಿಲ್ಲ ಸರ್, ಇದು ಇಷ್ಟೇ ಹಿಂಗೆ ಮಾಡಿ ಮರ ತೆಗಿಬಿಟ್ಟು ನೀವು ಹೇಳೋದು ಮಾಡಿಬಿಟ್ರೆ ಅದೇ ಸರಿ. ಮಾಹಿತಿ ನನಗೆ ಟೈಮ್ ಕೊಡಿ ಸರ್, ಅಟ್ಲೀಸ್ಟ್ ಒಂದು 2 ದಿವಸ ಟೈಮ್ ಕೊಡಿ. ನಾನು ಚೆಕ್ ಮಾಡಿಬಿಟ್ಟು ಮಾಹಿತಿ ಇದು ಮಾಡಿಸ್ಬಿಟ್ಟು ಇದನ್ನು ಟೋಟಲಿ ಇದನ್ನು ಬಿಟ್ಬಿಟ್ಟು ಅಲ್ಲಿಂದ ಆಚೆ ಮಾಡಿ ಸರ್. ಪ್ರಾವಿಷನ್ ಇದೆ ಸರ್, ತಿರ್ಗಿ ಮತ್ತೆ ಕಂಪ್ಲೇಂಟ್ ಈ ಕಡೆ ಬಂದಿದ್ದ ಮೇಲೆ ಇಂಟೆನ್ಷನ್ ಏನು ಗೊತ್ತಾ, ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ಅಳತೆ ಮಾಡಬೇಕಾದ್ರೆ ಏನು ಚೈನ್ ಇಟ್ಕೊಂಡಿದ್ರು ಅವ್ರು, ಇವ್ರಿಗೂ ಗೊತ್ತು ಅಳತೆ ಮಾಡಿ ಬಿಡಲ್ಲ ಅಂತ. ಯಾಕೆ ಆ ಕಡೆಯಿಂದ ಮಾಡ್ಕೊಂಬನ್ನಿ ನೀವು. ಎಲ್ಲಿಂದ ಹೌದು, ಹಂಗೆ ಅಂದಿದ್ದ ಅವರು. ಆ ಕಡೆ ಮಾಡ್ಕೊಂಬನ್ನಿ, ಊಟಿ ಕಂಬಳಿಪುರ ಬಿಡಿಸಿ ಅಂದರು ನಮಗೆ. ನಾನು ಕಂಬಳಿಪುರ ನಮ್ಮ ಏರಿಯಾ ಬರಲ್ಲ, ಬಿಡಿಸಲ್ಲ ಆಗಿದ್ದು ನಾನು. ಹಾಗಾಗಿ ಈ ಕಡೆಯಿಂದ ಸ್ಟಾರ್ಟ್ ಮಾಡಿಸಿದ್ದು ನಾನು. ಈ ಇಂಟೆನ್ಷನ್ ಆಯಿತು, ಓಕೆ ಮಾಡಿ. ನನಗೇನು ನಮ್ಮ ಟೈಮ್ ಮಾಡಿಕೊಡಿ, ನಾನು ಮಾಡ್ಕೊಡ್ತೀನಿ. ಹೌದು, ಸರಿ, ನಾನು ನೋಡ್ತೀನಿ ತಡ್ರಿ, ನಾನು ನೋಡ್ತೀನಿ. ಈಗ ಅವ್ರವ್ರೆ ಇಲ್ಲಿ ಬರ್ತಾರೆ, ಇಲ್ಲಿ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ಕರೆಸ್ತಾರ, ಇಲ್ಲ ಡೈರೆಕ್ಟ್ ಫೋನ್ ನಂಬರ್ ಕೊಡ್ತಾರ, ಕೇಳೋಣ. ನಾನು ಮಾಡಿಸಿ, ಅದು ಕೆಲಸ ಮಾಡಿಸಿ. ಒಂದು ನಿಮಿಷ ಅವ್ರಿಗೆ ಈ ಪಾಯಿಂಟ್ ಕೊಡಬೇಕು ಸರ್ವೇರ್ಗೆ, ಆಯ್ತಾ? ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್ವೇರು ಪಾಯಿಂಟ್ ತೋರಿಸಿದ್ರೆ ಅದು ತೋರಿಸ್ತೀವಿ, ಇಲ್ಲ ಅನ್ನಲ್ಲ, ಆಯಿತಾ? ನೆಕ್ಸ್ಟ್ ನಿಮಗೆ ಗೊತ್ತಿರೋ ಸಿಚುವೇಶನ್ ಇಲ್ಲಿಂದನೇ ಕ್ಲಿಯರ್ ಮಾಡ್ಕೊಂಬನ್ನಿ ಅಂದಾರೆ, ಆಯಿತಾ? ಈಗ ನಾವು ಇವಾಗ ETS ತರಿಸೋದಾದ್ರೆ ಅವ್ರಿಗೆ ಹೇಳಿದ್ದೇವೆ ನಾವು, ಏನು ಹೇಳ್ತಾರೆ ಕೇಳೋಣ. ETS ಸಿಗಲ್ಲ ಸರ್ ಇವಾಗ ಈಗ ಅಲ್ಲಿಂದು ಪಾಯಿಂಟ್ ತೋರಿಸಿದ್ರೆ ಅಲ್ಲಿಂದ ಕ್ಲಿಯರ್ ಮಾಡ್ಕೊಂಡು ಬಂದಿವಿ ನಾವು, ಇಲ್ಲಿ ಬಂದಿವಿ. ಈಗ ಇಲ್ಲಿ ಪಾಯಿಂಟ್ ಬೇಕು, ಈಗ ಇಲ್ಲಿ ಪಾಯಿಂಟ್ ಮಾಡಿಲ್ಲ, ನೀವೇ ಇದ್ರೆ ಅಂತ ಲಾಸ್ಟ್ ಟೈಮ್ ಪಾಯಿಂಟ್ ತೋರಿಸಿ ನಡ್ರಿ. ಅಲ್ಲ, ಇಲ್ಲಿ ಪಾಯಿಂಟ್ ತೋರಿಸಿದಾಗ ನಾನು ಇರಲಿಲ್ಲ, ಸ್ವಲ್ಪ ಹತ್ತು ಕಡೆ ಇದ್ದೆ, ಬಂದು ಇಲ್ಲಿ ತೋರಿಸಿದ್ರು, ಆದರೆ ಆ ಪಾಯಿಂಟ್ ನಾನು ನೋಡ್ಕೊಂಡಿಲ್ಲ, ಅದೇ ಪ್ರಾಬ್ಲಮ್ ಈಗ. ಹಾಂ, ಅದನ್ನು ತೋರಿಸಿ ಅದನ್ನು. ಅಲ್ಲ, ಇವಾಗ ನಿಮ್ಮ ಕೆನೆ ಹೋಗಲ್ಲ ಅನೀಶ್ ಒಳ್ಳೆ ಈಗ వాళ్ళ ನಂಬರ್ అంటే ఏమన్నది ఎవరు కలెక్ట్ ఇద్దరిన ಮಾಡಿಲ್ಲ ನೀವು ಅಂತ ಅವ್ರು ಹೇಳ್ತಾರೆ. ಹೆಂಗ್ ಮಾಡಬೇಡಿ ಸರ್ ನೀವು. ఉంది ఇచ్చిన ಹೆಂಗ್ ಮಾಡಂಗಿಲ್ಲ ನೀವೇನು, ನಮಗಂತೂ ಒಂದು ಅರ್ಥ ಆಗುತ್ತೆ. ಶಿವಣ್ಣ ಸರ್ ಎಲ್ಲರೂ ಕೇಳಿ ಸರ್, ಅವ್ರೇನೋ ಬರ್ತಾರೆ. ಅವ್ರು ಎಲ್ಲಿದೆ? ಬೆಂಗಳೂರಲ್ಲಿದ್ದಾರೆ ಸರ್. ಇಲ್ಲ, ಯಾವಾಗ ಬರ್ತಾರಲ್ಲ ಅವಾಗ ಅದೇ ನಾಳೆ ಇನ್ನೊಂದು ದಿವಸ ಫಿಕ್ಸ್ ಮಾಡಿ ನಾನು ಬರ್ತೀನಿ ಅಂದರು. ಆಗ ನಾವು ಹೇಳಿದ್ವು, ಅದು ಸುಮ್ಮ ಇದರಲ್ಲಿ ಬಂದಿರೋದು, ಅದು ಪ್ರಜಾರಲ್ಲಿ, ನೀವು ಯಾವಾಗ ಬಂದರೆ ಇವಾಗ ಬಂದುಬಿಡಿ ಅಂದರು. ಅಷ್ಟರಲ್ಲಿ ಇದು ಕಟ್ಟಾಗೋಯ್ತು, ಟವರ್ಸಿಗೆ. ಇಲ್ಲೆಲ್ಲ ದಾರಿ ಇದೆ ಅಂದ್ಬಿಟ್ರು ಅವರು. ಇದ್ರೆ ಓಕೆ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಸಿಗರೇಟ್ ಪಾಯಿಂಟ್ ಕೊಟ್ಟರು. ಚೇಂಜಸ್ ಇಲ್ಲ ಇಲ್ಲಿ. ಸರ್ ನಮಸ್ಕಾರ ಸರ್. ಅವ್ರು ಮುಂಚೆನೇ ಲೇಔಟ್ ಆಗಿದೆ, ಇದಾಗಿದೆ ಅಂದರೆ ಏನೋ ಮಾಡೋರು ಅವರು. ಇವರೇ ದಾರಿ ಇದೆ ಸರ್, ಅದು ಏನು ಸಮಸ್ಯೆ ಅಂದ್ಬಿಟ್ರು. ಸರ್ ಇಲ್ಲಿ ಮಸೂರು ಚೈನ್ ಹೇಳಿಲ್ಲ, ಇದೇ ಹೇಳಿದಿರೋದು. ಹಾಕೋದ್ರಲ್ಲಿ ಪೇಂಟ್ ಎಲ್ಲ ಎಲ್ಲ ಮಾರ್ಕ್ ಇಲ್ಲ. ಈಗ ಮತ್ತೆ ಬಿಟ್ರ ಅವಕ್ಕೆ ನೀವು ಹಂಗೆ ಸುಮ್ಮನೆ JCB ತೊಗೊಂಡು ಬಂದ್ಬೇಕಾಗಿತ್ತು. ಬೆನ್ನತ್ತು ಸಾಹೇಬರು ಇದ 136 OM 192 OE ಕೊಟ್ಟಿದ್ದು ನೋಟಿಸ್ ಅಂದರು. ಸಾಹೇಬರು ಇದಾದ್ರಲ್ಲ, ಟ್ರಾನ್ಸ್ಫರ್ ಆದ್ರಲ್ಲ. ಹೌದು, ಸಾಹೇಬರು ಟ್ರಾನ್ಸ್ಫರ್ ಆದರೆ ಇವರು ಸ್ವಲ್ಪ ಇರಲಿ ಸರ್ ಇರಲಿ ಹೋಲ್ಡ್ ಮಾಡಿದ್ರು. ಅಷ್ಟರಲ್ಲೆಲ್ಲ ಹೋಗಿದೆ ಅವರು. ಈಗ ನಾಳೆ ಅದು
ನಮ್ಮ ಭೂಮಿವರೆಗೂ ಮಾಡಿ ಆಮೇಲೆ ಇದು ನಾಳೆ ಮಾಡಕ್ಕೆ ಪಾಯಿಂಟ್ ಸಿಗ್ತಲ್ಲ ಏನೋ ಮಾಡ್ಬೋದು. ಇದೆಲ್ಲ ಲೇಔಟ್ ಮಾಡೋ ಹಳೆ ಕಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅದ್ರಿಗೆ ಹಳೆ ಕಲ್ಲು ಏನಿದ್ರೆ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ನಮಸ್ಕಾರ. ನಾವು ಚಂದ್ರಶೇಖರ್ ರೆಡ್ಡಿ ಅಂತ, ಮುರ್ಸೂರು ಅಗ್ರಹಾರ. ಮುರ್ಸೂರು ಅಗ್ರಹಾರದಿಂದ ಕಂಬಳಿಪುರ ಗ್ರಾಮಕ್ಕೆ ಹೋಗೋ ಒಂದು ಖಾಲಿ ದಾರಿ ಇತ್ತು. 18, 17, 16 ಮತ್ತು 14ನೇ ಸರ್ವೆ ನಂಬರಲ್ಲಿ ಅದು ಹೋಗಿತ್ತು, ಸರ್ಕಾರಿ ದಾರಿ. ಅದು ತುಂಬ ಮುಂದೆ ದೊಡ್ಡವರೆಲ್ಲ ಓಡಾಡ್ತಾರೆ. ಸುಮಾರು ಒಂದು 20 ವರ್ಷದಿಂದ ಒಂದು 10 ವರ್ಷದಿಂದ ಮುಚ್ಕೊಂಡ್ಬಿಟ್ಟಿದೆ. ಎಲ್ಲ ಒತ್ತುವರಿ ಮಾಡಿಕೊಂಡು ಬೆಳೆ ಮಾಡ್ಕೊತಾ ಇದ್ದಾರೆ. ಈಗ ಅದು ನಮಗೆ ನಾವು ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ, ನಮ್ಮ ಜಮೀನಿಗೆ ಹೋಗ್ಬೇಕಾದ್ರೆ ನಮಗೆ ದಾರಿನೇ ಇಲ್ದಂತ ಆಗಿದೆ. ನಾವು ಓಡಾಡೋಕ್ಕೂ ಆಗ್ತಾಯಿಲ್ಲ. ನಾವು ಬೆಳೆದಿರೋ ಬೆಳೆಗಳು ಸಾಗಿಸೋದಕ್ಕೆ ಆಗಲಿ, ಉಳುಮೆ ಮಾಡೋಕ್ಕಾಗಲಿ, ಏನಕ್ಕೂ ನಮಗೆ ತುಂಬ ತೊಂದರೆ ಆಗೋಗ್ಬಿಟ್ಟಿದೆ. ಅದಾಗ ನಾವು 8 ವರ್ಷದಿಂದ ಓಡಾಡ್ತಾ ಇದ್ದೀವಿ. ನಮ್ಗೆ ದಾರಿ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಮನವಿಗಳೆಲ್ಲ ಮಾಡಿದ್ದೀವಿ. ಈಗ 8ನೇ ತಾರೀಕು ಮತ್ತು 11ನೇ ತಿಂಗಳು 2024ರಲ್ಲಿ ತಿರುವು ಕಾರ್ಯಕ್ರಮಕ್ಕೆ OM ಎಲ್ಲ ಹಾಕ್ಕೊಂಡಿದ್ರು. ಆವತ್ತು ಏನೋ ಒಂದು ಮೀಟಿಂಗ್ ಇರೋ ಒಂದು ಕಾರಣಾಂತರಗಳಿಂದ ಅವತ್ತು ಬಂದಿಲ್ಲ, ಪೋಸ್ಟ್ಮ್ಯಾನ್ ಮಾಡಿದರು. ಈಗ ಇವತ್ತು ಬಂದಿದ್ದರು. ಈಗ ಈ ದಿವಸ ಬಂದಿದ್ದರು. ಬಂದು ತಿರುವು ಕಾರ್ಯಕ್ರಮ ಮುಂದುವರಿಸಿದ್ರು 14ನೇ ಸರ್ವೆ ನಂಬರಲ್ಲಿ. ಈಗ ಅದರಲ್ಲಿ ಸರ್ವೇಯರ್ ಕೊಟ್ಟಿರೋ ಸ್ಕೆಚ್ ಪ್ರಕಾರ ಸ್ವಲ್ಪ ಅದಲು ಬದಲು ಇತ್ತು. ಅದಾಗ ಅದು ಭೂ ಪರಿವರ್ತನೆ ಆಗಿದೆ 14ನೇ ಸರ್ವೆ ನಂಬರು. ಈಗ ಅವ್ರು ಸರ್ವೇಯರ್ ಏನು ಹೇಳ್ತಾ ಇದ್ದಾರೆ, ಇದು ಭೂ ಪರಿವರ್ತನೆ ಆಗಿದೆ, ಅವರೇನಾದರೂ ಪಥ ಬದಲಾವಣೆ ಏನಾದರೂ ಮಾಡಿದೆಯೇನೋ ನಮಗೆ ಗೊತ್ತಿಲ್ಲ. ಮಾಡಿದರೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ, ಇಲ್ದಿದ್ರೆ ಅವರು ನಮ್ಗೆ ತೊಂದರೆ ಆಗುತ್ತೆ ಅಂತ ನಾಳೆ ದಿವಸ ಬಂದು ಮತ್ತೆ ಸರ್ವೆ ಮಾಡಿ ನಾವು ರೆಡಿ ಮಾಡಿಕೊಡ್ತೀನಿ ಅಂತ, ಎಲ್ಲ ದಾರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಹೆಂಗೆ ಸರ್ಕಾರ ದಾಖಲೆಯಲ್ಲಿ ಇದೆ ಸರ್? ದಾಖಲೆ ಅದು ಎಲ್ಲ ಲೀಗಲ್ ಪ್ರಕಾರ ಕಾನೂನು ರೀತಿಯಲ್ಲೇ ದಾಖಲೆಗಳೆಲ್ಲ ಇದೆ ಸರ್. 8 ವರ್ಷದಿಂದ ಏನು ಮಾಡ್ತಾ ಇದ್ದೀವಿ ಸರ್ ನೀವು? ಯಾಕಂದರೆ ಜನಗಳು ಓಡಾಡೋದಕ್ಕೆ ಮತ್ತು ತೋಟಗಳಿಗೆ ಹೋಗೋದಕ್ಕೆ ರಸ್ತೆ ಭಾಳ ಅವಶ್ಯಕತೆ ಬೇಕಾಗಿತ್ತು. ಹೌದು ಸರ್. ಈಗ ಏನಾಗಿದೆ ಅಂದರೆ 8 ವರ್ಷದಿಂದನೂ ನಾವು ಉಳುಮೆ ಮಾಡೋಕ್ಕೆ ಆಗ್ತಾಯಿಲ್ಲ ಸರ್. ಯಾರಾದರೂ ಒಂದು ನಮ್ಮ ಮುಂದೆ ಇರೋ ಭೂಮಿಗಳಲ್ಲಿ ಬೆಳೆ ಮಡಗ್ದಿದ್ದ ಟೈಮಲ್ಲಿ ಆವಾಗ ಆ ಭೂಮಿಯಲ್ಲಿ ಅದು ಹೋಗಿ ಉಳುಮೆ ಮಾಡ್ತಾಯಿದ್ವು. ಏನು ನಾವು ಬೆಳೆ ಮಡಗಿದಾಗ ಅದನ್ನು ಸಾಗಿಸೋದಕ್ಕೆ ತಲೆ ಮೇಲೇ ಸಾಗಿಸ್ಬೇಕಾಗಿತ್ತು. ಅದು ಬೇರೆಯವ್ರ ಜಮೀನಲ್ಲಿ ಬೊಬ್ಬುಗಳ ಮೇಲೆ ಬರಬೇಕಾಗಿತ್ತು. ಈಗ ನಾವು ಸರ್ಕಾರಿ ದಾರಿ ಅಂತ ಏನಿದೆ ಖಾಲಿ ದಾರಿ, ಅದು ಸಂಪೂರ್ಣವಾಗಿ ಮುಚ್ಚೋಗಿಬಿಟ್ಟಿರೋದ್ರಿಂದ ಅದರಲ್ಲಿ ಒಬ್ಬ ಓಡಾಡಲಿಕ್ಕೂ ಆಗಲ್ಲ. ಒಂದು ಇರುವೆ ಹೋಗೋಕ್ಕೆ ಕೂಡ ಜಾಗ ಇಲ್ಲ, ಆ ಥರ ಇದೆ. ಅದು ಫುಲ್ ಒತ್ತುವರಿ. ಅದು ದಾರಿನೇ ಕಾಣ್ತಾನೆ ಇಲ್ಲ, ಇಲ್ಲಿ ದಾರಿ ಇದೆ ಅನ್ನೋದೇ ಕಾಣ್ತಾ ಇಲ್ಲ, ಆ ಥರ ಹೋಗ್ಬಿಟ್ಟಿದೆ. ನಾವು ಈ ತುಂಬ ಅಧಿಕಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಸರ್, ನಾವು ಮನವಿ ಕೊಟ್ಟಿದ್ರಾ? ಹೌದು ಸರ್, ನಾವು ತುಂಬ ಮನವಿಗಳು ಕೊಟ್ಟಿದ್ದೀವಿ. ಆದರೆ ಸರ್ಕಾರದ್ದು ಏನು ಮಾಡ್ತಾ ಇದ್ದಾರೆ ಅಂದರೆ, ಬೇರೆ ರಾಜಕಾರಣಿಗಳ ಒತ್ತಡದಿಂದ ನಾವು ಬಂದಾಗ ಹೋಗಿ ಕೇಳ್ತೀವಿ, ಬರ್ತೀವಿ, ನಾವು ಮಾಡಿಕೊಡ್ತೀವಿ ಅಂತಾರೆ. ರಾಜಕಾರಣಿಗಳಿಂದ ಫೋನ್ಗಳು ಮಾಡಿಸ್ತಾರೆ. ಅವರು ಏನೋ ಒಂದು ನೆಪ ಹೇಳಿ ದಿನ ಮುಂದೂಡ್ತಾ ಇದ್ದಾರೆ ಸರ್. ಈಗ ಅಷ್ಟು ಇಷ್ಟು ಮಾಡಿ ಇಲ್ಲಿವರೆಗೂ ಬಂದಿದೆ ಸರ್. ಈಗ ಸರ್ವೆ ಎಲ್ಲ ಫೈನಲ್ ಆಗಿದೆ. ಈಗ ಸರ್ವೆ ಕೂಡ ಫೈನಲ್ ಆಗಿ ದಾರಿ ತಿರುವು ಮಾಡಿಸೋದು ಒಂದೇ ಇರೋದು ಸರ್. ಈಗ ಅದು ಸಾಕಷ್ಟು ನಿಮ್ಮ ಮೇಲೆ ಗಲಾಟೆಗಳು ಆಗಿದೆ ಸರ್. ತುಂಬ ಜನ ನಮ್ಮ ಮೇಲೆ ಅದೇ ಸಾಧಿಸ್ತಾ ಇದ್ದಾರೆ. ಬಿಡ್ತಾ ಇಲ್ಲ. ಈ ದಾರಿ ಒತ್ತುವರಿ ಮಾಡ್ಕೊಂಡಿರೋರು ಬಂದು ದಾರಿಗೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ಮೇಲೆ ತುಂಬ ಒಂದು ತೋಟಕ್ಕೆ ಮಾತ್ರ ಅಲ್ಲ, ಎಲ್ಲ ಸರ್. ನಾವು ನಮ್ಮ ತೋಟಕ್ಕಂತಾನೆ ನಾನು ಮಾಡ್ಕೊತಾ ಇಲ್ಲ. ಎಲ್ಲರೂ ಸಾರ್ವಜನಿಕರಿಗೆ ಮತ್ತೆ ನಮ್ಮೂರಿಂದ ಇನ್ನೊಂದು ಊರಿಗೆ ಹೋಗೋಕೆ ದಾರಿ ನಾವು ಕೇಳ್ತಾ ಇದ್ದೀವಿ ಹೊರತು ನನ್ನ ಒಬ್ಬನಿಗೆ ಸ್ವಾರ್ಥಕ್ಕಂತೂ ನಾನು ಕೇಳ್ತಾ ಇಲ್ಲ. ಇದು ಜನಗಳು ನಮ್ಮ ಒತ್ತುವರಿ ಮಾಡ್ಕೊಂಡಿರೋ ನಮ್ಮ ಮೇಲೆ ಅದೇ ಸಾಧಿಸ್ತಾ ಇದ್ದಾರೆ ಸರ್. ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇತ್ತು ಸರ್? ಇದಾಗಿಲ್ಲ ಅಂದ್ರೆ ಯಾವ ರೀತಿ ಮಾಡ್ತಾರೆ ಈಗ ಸರ್? ಕಾನೂನು ರೀತಿಯಲ್ಲೇ ನಾವು ಹೋರಾಟ ಕೂಡ ಒಂದು ಅರ್ಧ ಮಾಡ್ಬಿಟ್ಟು ವಾಪಸ್ ಹೋಗಿರೋಂತ ಕೂಡ ನಿದರ್ಶನ ಇದೆ. ಮುಂದೆ ಆಗ್ತದೆ ಅಂತ ಗ್ಯಾರಂಟಿ ಇದೆಯಾ ನಿಮ್ಗೆ? ಸರ್, ಹಾಗೆ ಆಗುತ್ತೆ ಸರ್. ಇದು ಹಾಗೇ ಬೇಕು. ಇಲ್ಲಾಂದ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಸರ್. ಅದು ಯಾವ ಮಟ್ಟಕ್ಕಾದ್ರೇನು ನಾವು ರೆಡಿನೇ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಯಾವ ರೀತಿ ಆದ್ರೂ ಓಕೆ ನಮಗೆ.